ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೇಳ್ತಾ ಇರೋವಂಥದ್ದು SSLCನಲ್ಲಿ ಭಾಗ 1 ಇರುವಂತಹ 2ನೇ ಪಾಠ ವ್ಯಾಘ್ರಗೀತೆ. ಇದನ್ನು ಬರೆದಂಥವ್ರು AN ಮೂರ್ತಿರಾವ್ ಅವರು. ವ್ಯಾಘ್ರ ಅಂದಿದ ತಕ್ಷಣವೇ ನಮಗೆ ನೆನಪಾಗುತ್ತೆ ಹುಲಿ ಮತ್ತು ಪುಣ್ಯಕೋಟಿ ಕತೆ. ನಾವೆಲ್ಲರೂ ಕೇಳಿರ್ತೀವಿ, ಚಿಕ್ಕವರಿಂದ ದೊಡ್ಡವರವರೆಗೂ ಪುಣ್ಯಕೋಟಿ ಕತೆ ತುಂಬಾ ಚೆನ್ನಾಗಿ ನಮಗೆ ನೆನಪಿರುತ್ತೆ. ಆ ಹುಲಿ ಒಂದು ಕ್ರೂರ ಪ್ರಾಣಿ, ಒಂದು ಸಾಧು ಪ್ರಾಣಿಗೆ ಎಷ್ಟು ಕನಿಕರ ಲಾಸ್ಟಿಗೆ ತೋರಿಸುತ್ತೆ ಅನ್ನೋದು. ಒಂದೇನು ಅಂದರೆ, ಹುಲಿ ಅನ್ನೋದು ಕ್ರೂರ ಪ್ರಾಣಿ, ಅದು ಮಾಂಸಾಹಾರಿ ಪ್ರಾಣಿ, ಮಾಂಸವನ್ನು ತಿನ್ನುತ್ತೆ, ಒಂದು ಪ್ರಾಣಿನ ಕೊಂದು ತಿನ್ನುತ್ತೆ ಅಂತ. ಅದರಲ್ಲಿ ಏನು ತಪ್ಪಿದೆ? ಮನುಷ್ಯರಾದಂಥವನೇ ಒಂದು ಪ್ರಾಣಿನ ಕೊಂದು ತಿಂತಾ ಇರಬೇಕಾದ್ರೆ ಪ್ರಾಣಿ ತಿನ್ನೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಚೈನ್ ಲಿಂಕ್, ಒಂದು ಸರಪಳಿ ಇದು. ಒಂದರಿಂದ ಇನ್ನೊಂದು ತಿನ್ನುತ್ತೆ, ಇನ್ನೊಂದರಿಂದ ಇನ್ನೊಂದು ತಿನ್ನುತ್ತೆ ಅನ್ನೋದು ಸರಪಳಿ ಪ್ರಕಾರ. ಆ ರೀತಿ ನಮ್ಮ ಲೇಖಕರು ಬರೆದಿರೋವಂಥದ್ದು. ಅವ್ರಿಗೆ ಗೊತ್ತಿರೋವಂಥ ಒಬ್ಬರು ರಿಲೇಷನ್ ಬಂಧುಗಳು ಕೃಷ್ಣಮೂರ್ತಿ ಅನ್ನೋರು ಒಬ್ಬರು ಕತೆ ಹೇಳಿರೋದು. ಇದನ್ನು ಶಾನುಭೋಗ್ರು ಅಂತ ಹೇಳಿ ಒಂದು ಕಂದಾಯ ವ್ಯವಸ್ಥೆಯನ್ನು ಅವರು ಪಾಲಿಸೋ ಅಂಥವ್ರು, ಏನಾಗಿದೆ ಖರ್ಚು ವೆಚ್ಚಗಳನ್ನು ಬರೆಯೋ ಅಂಥವ್ರು. ಅವರು ಒಂದು ಸತಿ ಕಂದಾಯವನ್ನು ಹಿಡ್ಕೊಂಡು ಚಿಕ್ಕನಾಯಕನಹಳ್ಳಿ ಅಂದ ಬರಬೇಕಾದ್ರೆ ಅವ್ರಿಗೆ ರೋಡಲ್ಲಿ ತುಂಬ ಕತ್ಲಾಗೋಗಿರುತ್ತೆ. ಆ ಕತ್ಲಲ್ಲಿ ನಡ್ಕೊಂಡು ಬರಬೇಕಾದ್ರೆ ಅಲ್ಲೇ ಗುಹೆಯಲ್ಲಿ ಇದ್ದಂತಹ ಒಂದು ಹುಲಿ ತುಂಬಾ ಹಸ್ಕೊಂಡಿರುತ್ತೆ. ಅವ್ರಿಗೆ ಹುಲಿಗೆ ಇವರು ಸಿಗ್ತಾರೆ. ಶಾನುಭೋಗ್ರು ಹೋಗ್ತಾ ಇರೋದು ಹಸ್ಕೊಂಡಿರೋ ಹುಲಿಗೆ ಗೊತ್ತಾಗುತ್ತೆ. ಅವ್ರಿಗೂ ಎಲ್ಲೋ ಒಂದು ಸಿಕ್ಸ್ತ್ ಸೆನ್ಸ್ ಅಂತಾರಲ್ಲ, ಅದು ಗೊತ್ತಾಗಿ ನನ್ನ ಹಿಂದೆ ಏನೋ ಹುಲಿ ಬರ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಅವ್ರು ಅಲರ್ಟ್ ಆಗ್ತಾರೆ. ಹಾಗೆ ಒಂದು 5-6 ಬಾರಿ ಏನು ಪ್ರಯತ್ನಗಳು ನಡೆಯುತ್ತೆ ಅಂದರೆ, ಹುಲಿ ಅವ್ರು ನನಗೆ ಮುಖ ಮಾಡಿ ನಿಂತ್ಕೋತಾರೇನೋ, ಅವ್ರು ಬೆನ್ನು ತೋರಿಸಿ ಹೋಗ್ತಾ ಇರ್ತಾರೆ. ಒಂದು ಧರ್ಮವನ್ನು ಹುಲಿ ಪಾಲಿಸುತ್ತೆ, ಏನು ಅಂದರೆ ನಮ್ಮ ಒಂದು ಭರತಖಂಡದಲ್ಲಿ ಇರೋವಂತಹ ಒಂದು ರಾಮಾಯಣ ಮಹಾಭಾರತಗಳು ಬರೆದಿರುವಂಥ ನಮ್ಮ ಭರತಖಂಡದಲ್ಲಿ ಹುಲಿಗಳು ಕೂಡ ಒಂದು ಧರ್ಮ ಪಾಲನೆಯನ್ನು ಮಾಡ್ತವೆ. ಏನು ಅಂದರೆ, ನಮ್ಮ ಎಂಥ ವೈರಿಗಳೇ ಇದ್ರೂ ಅವರು ನಮ್ಮ ಬೆನ್ನು ಮಾಡಿ ನಿಂತಾಗ ನಾವು ಅವರನ್ನು ಮುಖಾಮುಖಿಯಾಗಿ ಸಾಯಿಸಬೇಕೇ ಹೊರತು ಬೆನ್ನ ಹಿಂದೆ ನಾವು ಅವ್ರನ್ನ ಸಾಯಿಸಬಾರ್ದು ಅನ್ನೋ ಒಂದು ಮೇನೊಂದು ಧರ್ಮವನ್ನು ಹುಲಿ ಇಲ್ಲಿ ಪಾಲಿಸ್ತಾ ಬರುತ್ತೆ. 5-6 ಬಾರಿ ಪ್ರಯತ್ನ ಪಡ್ತಾಗೂ ಕೂಡ ಅವ್ರು ಬೆನ್ನನ್ನೇ ತೋರಿಸಿರೋದ್ರಿಂದ ಅದು ಸೋತೋಗ್ಬಿಡುತ್ತೆ. ಅವ್ರನ್ನ ಸಾಯಿಸೋದಕ್ಕಾಗೋದಿಲ್ಲ. ಅಂದರೂ ಹೇಗೋ ಪ್ರಯತ್ನ ಮಾಡಿಕೊಂಡು ಅವರು ಹೋಗ್ತಾ ಇರಬೇಕಾದ್ರೆ ಒಂದು ಸತಿ ಕಾಲು ಎಡವಿ ಬೀಳ್ತಾರೆ. ಆಗಲೂ ಕೂಡ ಶಾನುಭೋಗರು ಜಾಣರು, ಅವ್ರು ಬೆನ್ನು ತೋರಿಸಿ ಬಿದ್ದುಬಿಟ್ಟಿರ್ತಾರೆ. ಹಾಗಾಗಿ ಇದು ಆಗ ಹೇಳ್ತಾರೆ ಈಗ ಹೇಳ್ತಾರೆ ಅಂತ ಹೇಳಿ ನೋಡಿದ್ರೂ ಕೂಡ ಇವರು ಎದ್ದೇಳೋದಿಲ್ಲ. ಅವ್ರ ತಲೆಯಲ್ಲಿ ಬರುತ್ತೆ. ಕಿರ್ದಿ ಪುಸ್ತಕ ತೊಗೊಂಡು ಅವ್ರು ಏನು ಮಾಡ್ತಾರೆ, ಅದ್ರ ಮುಖದ ಮುಂದೆ ಹಿಡಿತಾರೆ. ಅಷ್ಟು ಸಣ್ಣ ಒಂದು ಕಿರ್ದಿ ಪುಸ್ತಕ ಒಂದು ಹುಲಿನ ಏನು ಮಾಡೋಕ್ಕಾಗತ್ತೆ? ಒಂದು ಸತಿ ನನಗೇನಾದರೂ ಅದ್ರ ಪಂಜ ಅಂದರೆ ಹುಲಿದು ಕಾಲೇನು ಅಂಗಾಲಿರುತ್ತಲ್ಲ, ಅದರಿಂದ ಒಂದು ಸತಿ ನಾನು ಹೊಡೆದ್ರೆ ಸತ್ತೋಗ್ಬಿಡ್ತೀನಿ. ಸತ್ತೇ ಸಾಯ್ತೀನಿ, ಹೇಗಾದರೂ ನನ್ನ ಪ್ರಯತ್ನ ನಾನು ಬಿಡಬಾರ್ದು ಅನ್ನೋ ಒಂದೇ ಒಂದು ಕಾನ್ಸೆಪ್ಟು ಶಾನುಭೋಗರಲ್ಲಿರುತ್ತೆ. ಹಾಗೆ ಇದನ್ನು ಮಾಡಿದಾಗ ಅವ್ರು ತಲೆ ಸುತ್ತಿ ಬಿದ್ದೋಗ್ಬಿಡ್ತಾರೆ ಶಾನುಭೋಗರು. ಏನೂ ವ್ಯವಸ್ಥೆ ಆಗಲ್ಲ. ಅಲ್ಲಿದ್ದಂಥ ವ್ಯಕ್ತಿಗಳು